ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪೇಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 15/6/2026 ಸೋಮವಾರ ದಿನ ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈ ದಿನ ಸೋಮವಾರ, ಅಮಾವಾಸ್ಯ ತಿಥಿ, ಪ್ರಥಮಿ ತಿಥಿ, ಮೃಗಶಿರ ನಕ್ಷತ್ರ, ಶೂಲಯೋಗ ಹಾಗೂ ಗಂಡಯೋಗಗಳ ಸಂಯೋಜನೆಗೊಂಡಿರುವಂಥ ದಿನ. ಈ ದಿನದಲ್ಲಿ ಅಮಾವಾಸ್ಯೆಯ ಅಂತರ್ಮುಖ ಚಿಂತನೆಯ ಪ್ರಭಾವ, ಪ್ರಥಮ ತಿಥಿಯ ಹೊಸ ಆರಂಭದ ಸಂಕೇತ, ಮೃಗಶಿರ ನಕ್ಷತ್ರದ ಹುಡುಕಾಟ ಹಾಗೂ ಜ್ಞಾನಶಕ್ತಿ ಜೊತೆಗೆ ಶೂಲಯೋಗ ಮತ್ತು ಗಂಡಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ, ಗೌರವ ಮತ್ತು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಯಾವ ಕಾರ್ಯದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದನ್ನು ಈ ದಿನ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಪ್ರಭಾವ ಹೇಗಿದೆ ಎನ್ನುವಂಥದ್ದನ್ನು ನೋಡೋದಾದರೆ, ಸಿಂಹರಾಶಿ ಅಧಿಪತಿಯಾದಂಥ ಸೂರ್ಯ ಹಾಗೂ ಸೋಮವಾರದ ಅಧಿಪತಿಯಾದಂಥ ಚಂದ್ರ ಪ್ರಭಾವ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದ್ದರಿಂದ ಚಂದ್ರನ ಮನೋಭಾವದ ಪ್ರಭಾವ, ರವಿಯ ಆತ್ಮವಿಶ್ವಾಸ ಮತ್ತು ಸಂಯೋಜನೆಗೊಂಡಿರೋದ್ರಿಂದ ಇಲ್ಲಿ ಭಾವನೆ ಮತ್ತು ಆತ್ಮವಿಶ್ವಾಸವನ್ನು ಸಮತೋಲನದಲ್ಲಿಡುವಂಥದ್ದು ಅತ್ಯಂತ ಮುಖ್ಯವಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇಲ್ಲಿ ಈ ದಿನ ಹೊಸ ಕಾರ್ಯಗಳಿಗೆ ಯೋಚನೆ ಎನ್ನುವಂಥದ್ದು ಬರುತ್ತದೆ. ನಾಯಕತ್ವ ತೋರಲು ಅವಕಾಶಗಳು ದೊರೆಯಬಹುದು. ಜ್ಯೋತಿಷ್ಯ, ಶಿಕ್ಷಣ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಸಿಗೋ ಸಾಧ್ಯತೆ ಇದೆ. ಆದರೆ ಅಹಂಭಾವ ಮತ್ತು ಆಟದ ಸಮಸ್ಯೆ ಉದ್ಭವವಾಗಬಹುದು. ಮನಸ್ಸಿನಲ್ಲಿ ಬೇಸರ ಅಥವಾ ಅಶಾಂತಿ ಉಂಟಾಗಬಹುದು. ಇದನ್ನು ಜಾಗ್ರತೆಯಿಂದ ನೋಡ್ಕೊಳ್ಳಿ. ಮುಖ್ಯವಾದಂಥ ಸೂಚನೆ, ಗೌರವ ಉಳಿಸಿಕೊಳ್ಳಲು ತಾಳ್ಮೆ ಮತ್ತು ವಿನಯ ಅತ್ಯಗತ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಈ ದಿನ ಅಮಾವಾಸ್ಯೆ ಮತ್ತು ಪ್ರಥಮ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಸಮಸ್ಯೆಗಳಿಂದ ಹೊರಬರುವ ಅವಕಾಶಗಳು ಬರ್ತದೆ. ಹೊಸ ಆರಂಭಗಳಿಗೆ ಅನುಕೂಲಗಳುಂಟಾಗ್ತದೆ. ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥದ್ದು ಹೆಚ್ಚುತ್ತದೆ. ಆದ್ದರಿಂದ ಹೊಸ ಯೋಜನೆಗಳನ್ನು ರೂಪಿಸುವಂಥದ್ದು ಆಗಿರ್ಬೋದು, ಅಪೂರ್ಣ ಕೆಲಸಗಳಿಗೆ ಪುನಃ ಚಾಲನೆ ಸಿಗುವಂಥದ್ದಾಗಿರ್ಬೋದು, ದೇವರ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಸಿಗುವಂಥದ್ದಾಗಿರ್ಬೋದು, ಇವೆಲ್ಲ ನಡೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವಿಶೇಷವಾದಂಥ ಎಚ್ಚರಿಕೆ ಏನು ಅಂತಂದರೆ, ದೊಡ್ಡ ಹಣಕಾಸಿನ ತೀರ್ಮಾನವನ್ನು ಖಂಡಿತ ಇದನ್ನು ಮುಂದೂಡಬೇಕು. ಕೋಪದಿಂದ ಯಾವುದೇ ಕಾರಣಕ್ಕೆ ಮಾತನಾಡಬಾರ್ದು. ಮೃಗಶಿರ ನಕ್ಷತ್ರದ ಪ್ರಭಾವ ಇರೋದರಿಂದ ಜ್ಞಾನ ಮತ್ತು ಮಾಹಿತಿ ಸಂಗ್ರಹ ಮಾಡುವಂಥದ್ದಾಗಿರ್ಬೋದು, ಹೊಸ ಪರಿಚಯಗಳು ಉಂಟಾಗುವಂಥದ್ದಾಗಿರ್ಬೋದು, ಯೋಜನೆ ರೂಪಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗಿರ್ಬೋದು, ಈ ರೀತಿಯ ಕಾರ್ಯಗಳು ನಡೆಯುತ್ತದೆ ನಿಮ್ಮ ಜೀವನದಲ್ಲಿ. ಆದ್ದರಿಂದ ಹೊಸ ವಿಡಿಯೋ ಅಥವಾ ಪಾಠದ ವಿಷಯದ ಕಲ್ಪನೆ ನಿಮ್ಮಲ್ಲಿ ಬರ್ಬೋದು. ಆನ್ಲೈನ್ ತರಗತಿಗಳಿಗೆ ಉತ್ತಮ ಪ್ರತಿಕ್ರಿಯೆ ಸಿಗೋ ಸಾಧ್ಯತೆ ಇರ್ತದೆ. ಹೊಸ ಸಂಪರ್ಕಗಳಿಂದ ಗೌರವ ಹೆಚ್ಚಾಗಬಹುದು. ಇವು ಯಾವುದಾದ್ರೂ ಘಟನೆಗಳು ನಡೆಯಬಹುದು. ಆದರೆ ಮನಸ್ಸನ್ನು ಒಂದೇ ವಿಷಯದಲ್ಲಿ ಸ್ಥಿರವಾಗದೇ ಇರೋ ಸಾಧ್ಯತೆ ಇರ್ತದೆ ನೋಡಿ. ಅಂದರೆ ಮನಸ್ಸು ಚಂಚಲ ಆಗೋ ಸಾಧ್ಯತೆ ಇರ್ತದೆ. ಆದಷ್ಟು ಒಂದೇ ವಿಚಾರದಲ್ಲಿ ಹಲವು ಸಮಯಗಳ ಕಾಲ ಸ್ಥಿರವಾಗಿ ಮನಸ್ಸನ್ನು ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಡಿ. ಶೂಲಯೋಗದ ಪ್ರಭಾವ ಇರೋದರಿಂದ ಮಾತಿನಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು, ಸಣ್ಣ ಅಡೆತಡೆಗಳು ಉಂಟಾಗ್ಬೋದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಜಾಗ್ರತೆ ಇರಲಿ. ಜಾಗ್ರತೆ ಅಂದರೆ ಏನು ಮಾಡಬೇಕು? ಮಾತಿನಲ್ಲಿ ಮೃದುತ್ವತೆ ಇರಲಿ, ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ, ದಾಖಲೆ ನೋಡುವಂಥ ನಿಮ್ಮ ಕಾರ್ಯ ಇದ್ದರೆ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡಿ. ಸಣ್ಣ ಪುಟ್ಟ ತಪ್ಪಿದ್ರೂ ಸಿಗಾಕೊಂಡ್ಬಿಡ್ತೀರಿ. ಗಂಡಯೋಗದ ಪ್ರಭಾವ ಇರೋದರಿಂದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು, ಮನಸ್ಸಿನಲ್ಲಿ ಒತ್ತಡ ಉಂಟಾಗುವಂಥದ್ದು ಆಗ್ತದೆ. ಆದರೆ ತಾಳ್ಮೆಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಇಂದು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಮಿಶ್ರ ಪ್ರತಿಫಲ ದೊರೆದ್ರೂ ಗೌರವ ತರುವಂಥ ದಿನ ಇದಾಗಿರ್ತದೆ. ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಬೋದು. ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು ಬರ್ತದೆ. ಮೇಲಧಿಕಾರಿಗಳ ಗಮನ ಸೆಳೆಯುವಂಥ ಅವಕಾಶಗಳು ಉದ್ಭವವಾಗಬಹುದು. ಆದರೆ ಸಹೋದ್ಯೋಗಿಗಳ ಜೊತೆ ವಾದಗಳನ್ನು ಮಾಡುವಂಥದ್ದು ಬೇಡ. ಅಹಂಭಾವದಿಂದ ಅವಕಾಶವನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ.
ಅವಕಾಶ ಪಡ್ಕೊಳ್ಳೋಣ. ಫಸ್ಟು ವೃತ್ತಿ ಪ್ರಕಾರ ಶಿಕ್ಷಕರು, ಜ್ಯೋತಿಷಿಗಳು, ಸಾರ್ವಜನಿಕರು ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಅನ್ನುವಂಥದ್ದು ಬರ್ತದೆ. ಆನ್ಲೈನ್ ತರಗತಿಗೆ ಲಾಭ, ಜನರ ವಿಶ್ವಾಸ ಹೆಚ್ಚಾಗ್ತದೆ. ಆಡಳಿತ ಮತ್ತು ನಾಯಕತ್ವ ಕ್ಷೇತ್ರದಲ್ಲಿ ಗೌರವ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಹೊಸ ಜವಾಬ್ದಾರಿಗಳನ್ನು ಪಡ್ಕೊಳ್ತೀರಿ. ವ್ಯವಹಾರ ಮಾಡುವಂಥವ್ರಿಗೆ ಗೌರವ ಮತ್ತು ಸಂಪರ್ಕದಿಂದ ಲಾಭ ಉಂಟಾಗ್ತದೆ. ಅಂದರೆ ಗೌರವವನ್ನು ಉಳಿಸ್ಕೊಳ್ಬೇಕು ಹಾಗೂ ಸಂಪರ್ಕಗಳನ್ನು ಬೆಳೆಸ್ಕೊಳ್ಬೇಕು, ಇದರಿಂದ ಲಾಭ ಆಗ್ತದೆ. ಹಾಗಾದರೆ ಯಾವ ರೀತಿಯ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಈ ದಿನ ಅನುಕೂಲ ಆಗ್ತದೆ ಅಂತಂದರೆ, ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಸಾರ್ವಜನಿಕ ಸೇವೆಯನ್ನು ಮಾಡುವಂಥವ್ರಿಗೆ, ಶಿಕ್ಷಣ ಮತ್ತು ತರಬೇತಿ ಕೊಡುವಂಥವ್ರಿಗೆ, ಜ್ಯೋತಿಷ್ಯ ವಾಸ್ತುಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲಕರವಾಗಿರ್ತದೆ. ಹಣಕಾಸಿನ ವಿಚಾರ ಬಂದಾಗ ಸಣ್ಣ ಪ್ರಮಾಣದ ಧನಲಾಭ ಉಂಟಾಗಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಅಪಾಯಕಾರಿ ಹೂಡಿಕೆಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಕುಟುಂಬ ಮತ್ತು ಸಂಬಂಧದ ವಿಚಾರ ಬಂದಾಗ ಕುಟುಂಬದಲ್ಲಿ ಬೆಂಬಲ ಅನ್ನುವಂಥದ್ದು ದೊರೀತದೆ. ಹಠ ಅಥವಾ ಅಹಂಕಾರವನ್ನು ನಾವು ದೂರ ಇಡಬೇಕು. ದಾಂಪತ್ಯದಲ್ಲಿ ತಾಳ್ಮೆ ಇರಲಿ. ಆರೋಗ್ಯದಲ್ಲಿ ತಲೆನೋವು, ಕಣ್ಣಿನ ಬಾಧೆ, ಮಾನಸಿಕ ಒತ್ತಡ ಇವೆಲ್ಲ ಉಂಟಾಗ್ಬೋದು. ಆದ್ದರಿಂದ ವಿಶ್ರಾಂತಿ ಮತ್ತು ಧ್ಯಾನಕ್ಕೆ ಪ್ರಾಧಾನ್ಯತೆಯನ್ನು ನೀಡಿ. ಪರಿಹಾರಕ್ಕೋಸ್ಕರ ಶಿವನ ಧ್ಯಾನವನ್ನು ಮಾಡುವಂಥದ್ದು, ಶಿವನ ಪೂಜೆಯನ್ನು ಮಾಡುವಂಥದ್ದು. ಕೊನೆಗೊಂದು ಕಿವಿ ಮಾತು, ವಿನಯ, ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಂಡರೆ ಸವಾಲುಗಳ ನಡುವೆಯೂ ಗೌರವ ಮತ್ತು ಪ್ರಗತಿ ದೊರೆಯುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.